ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಬೆಚ್ಚಿ ಬೀಳಿಸೋ ಘಟನೆಯಾಗಿದೆ. ಬೀದಿ ನಾಯಿ ಇದ್ದಕ್ಕಿದ್ದ ಹಾಗೆ ಶೌರ್ಯವನ್ನ ತೋರಿಸ್ಬಿಟ್ಟಿದೆ. ಚಿರತೆಯನ್ನ ಅಟ್ಟಾಡಿಸಿ ಹೊಡೆದಿದೆ. ಎಸ್, ಲೈವ್ ಚಿರತೆಯನ್ನ ಸುಮಾರು 300 ಮೀಟರ್ ದೂರ ದರದರ ಅಂತ ನಾಯಿ ಎಳ್ಕೊಂಡು ಹೋಗಿದೆ. ಒಂದ್ಸಲಿ ಕನ್ಫ್ಯೂಸ್ ಆಗಬೇಕು ಚಿರತೆಗೆ, ನಾನ್ ಚಿರತೆನ ಈ ನಾಯಿ ಚಿರತೆನ ಅಂತ. ಆ ಲೆವೆಲ್ಗೆ ನಡುರಾತ್ರಿ ಈ ಚಿರತೆ ಕಾಣಿಸ್ಕೊಂಡಿತ್ತು. ತಕ್ಷಣ ಇಬ್ಬರ ನಡುವೆ ಭಯಾನಕ ಜಗಳ ಶುರುವಾಗಿ ಬೀದಿಲಿ ಉರುಳಿ ಒದ್ದಾಡಿದ್ದಾರೆ. ನಾನಾ ನೀನಾ ಅಂತ ಫೈಟ್ ಮಾಡಿದ್ದಾರೆ. ಈ ಗಲಾಟೆ ಆಗ್ತಿದ್ದ ಹಾಗೆ ಚಿರತೆ ಏಕಾಂಗಿ ಆಯ್ತು. ಯಾಕೆ ಹೇಳಿ? ನಾಯಿಯ ಸಂಗಡಿಗಳೆಲ್ಲ ಬಂದ್ರು. ಓ, ನಮ್ಮ ಗೆಳೆಯ ಸಿಕ್ಕಾಕೊಂಡಿದ್ದಾನೆ ಕುಚಿಕು ಅಂತ ಎಲ್ಲಾ ನಾಯಿಗಳ ಹಿಂಡು ಬೀದಿ ನಾಯಿಗಳೆಲ್ಲ ಬಂದು ಚಿರತೆಯನ್ನ ಬೆನ್ ಬಿದ್ದಿದ್ದಾವೆ. ಪರಿಣಾಮ ಚಿರತೆ ಅಸಹಾಯಕ ಒಬ್ಬಂಟಿಯಾಗಿ ನಾಯಿಗಳೊಂದಿಗೆ ಫೈಟ್ ಮಾಡ್ಲಿಕ್ಕೆ ಆಗದೆ ವೀಕ್ ಆಗ್ಬಿಡ್ತು. ಅವಾಗ ಜಗಳ ಶುರು ಮಾಡ್ಕೊಂಡಿದ್ದ ಶೂರ ನಾಯಿ ಏನ್ ಮಾಡಿದೆ, ಚಿರತೆಯನ್ನ ಮನ ಬಂದಂತೆ ಎಳ್ಕೊಂಡು ಹೋಗಿದೆ. ಈಗ ಎಳ್ಕೊಂಡು ಹೋಗುವಾಗ ಚಿರತೆ ನಾಯಿ ಬಾಯಿಂದ ಬಿಡಿಸ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಿತ್ತು. ಆದ್ರೆ ಈ ನಾಯಿ ಅದ್ ಯಾವ ಎನರ್ಜಿ ಡ್ರಿಂಕ್ ಕುಡ್ಕೊಂಡ್ ಬಂದಿತ್ತೋ ಗೊತ್ತಿಲ್ಲ, ಆ ಚಿರತೆಯನ್ನ 100 ಮೀಟರ್ ಎಳ್ಕೊಂಡು ಹೋಗಿ ಅದ್ರ ಮೇಲೆ ಗೆದ್ದೇ ಬಿಟ್ಟಿದೆ. ಕೊನೆಗೆ ಮನುಷ್ಯ ಪ್ರಾಣಿಗಳ ಮಧ್ಯ ಪ್ರವೇಶ ಮಾಡಿ ಈ ಎರಡು ಜೀವಿಗಳ ನಡುವಿನ ಹೊಡೆದಾಟಕ್ಕೆ ಅಂತ್ಯವನ್ನ ಹಾಡಲಾಯಿತು. ಅದೃಷ್ಟಕ್ಕೆ ಚಿರತೆ ಕೊಂಡುಕೊಂಡು ನರಳಿಕೊಂಡು ನಾಯಿ ಬಾಯಿಂದ ಬಿಡಿಸ್ಕೊಂಡು ಕಾಡು ಸೇರಿದೆ. ಈಗ ಮನುಷ್ಯ ಪ್ರಾಣಿ ಸಮಸ್ಯೆ ಏನ್ ಗೊತ್ತಾ? ನಾಯಿಗೆ ಏನಾದ್ರು ಪ್ರಾಬ್ಲಮ್ ಇತ್ತಾ, ಚಿರತೆಗೆ ಏನಾದ್ರು ಕೂಡ ಈಗ ನಾಯಿಯಿಂದ ಕಾಯಿಲೆ ಹರಡುತ್ತಾ, ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಾ ಅಂತ ಹೇಳಿ ಚೆಕ್ ಮಾಡಕ್ಕೆ ಆ ಚಿರತೆಯನ್ನ ಹುಡ್ಕೊಂಡು ಈಗ ಮನುಷ್ಯ ಪ್ರಾಣಿಗಳು ಓಡಾಡ್ತಿದ್ದಾರೆ ಕಾಡಲ್ಲಿ. ಮೊದಲೇ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನವರು ಬೀದಿ ನಾಯಿಗಳ ವಿರುದ್ಧ ಫುಲ್ ಯುದ್ಧ ಸಾರಿಬಿಟ್ಟಿದ್ದಾರೆ, ರೊಚ್ಚಿಗೆದ್ ಬಿಟ್ಟಿದ್ದಾರೆ ಜಡ್ಜ್ಗಳೆಲ್ಲ. ಅವ್ರಿಗೆ ಬೆರ್ಸ್ಕೊಂಡ್ ಬಂದಿತ್ತೇನೋ ಗೊತ್ತಿಲ್ಲ. ಈಗ ನೋಡಿದ್ರೆ ಚಿರತೆ ಎಳ್ಕೊಂಡು ಹೋಗೋ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾವೆ ನಾಯಿಗಳು ಅಂತ ಗೊತ್ತಾಗ್ಬಿಟ್ರೆ ಸುಪ್ರೀಂ ಕೋರ್ಟ್ ಇನ್ಯಾವ ರೀತಿ ಆದೇಶ ಕೊಡುತ್ತೋ ಗೊತ್ತಿಲ್ಲ ಈಗ.